ಜೊತೆಗೆ ಈ ಅಲೆಮಾರಿಗಳ ಹತ್ರ ಇತ್ತು ಪಾಪ ಅವ್ರು ಏನೋ ದಿಕ್ಕು ದಶೆ ಇದ್ದಿರ್ತಕ್ಕಂಥ ಸಮುದಾಯ, ಆ ಸಮುದಾಯನ ಹಾಗೆ ಉಳಿಸ್ಬೇಕಾಗಿತ್ತು. ನಾವೀಗ ನೋಡಿದ್ವಿ ಅಂದ್ರೆ ಅದರಲ್ಲಿ ಡಿಸ್ಟರ್ಬ್ ಆಗಿದೆ ಅಂತ ಹೇಳಿದರೆ ಪೂರ್ಣ ವಿವರ ನನಗೆ ಗೊತ್ತಿಲ್ಲ ಇನ್ನು. ಅದ್ರ ಬಗ್ಗೆ ನಾನೇನು ಮಾತಾಡಲಿ ಸದ್ಯ. ಹಂಗೇನಾದ್ರೂ ಆಗಿದ್ರೆ ಅಂದ್ರೆ ಮತ್ತೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡು, ನಮಗಿಂತಲೂ ಅತ್ಯಂತ ತೀವ್ರ ಕಡುಬಡವರು, ಅವಕಾಶ ವಂಚಿತರು, ಸ್ವತಂತ್ರ ಬಂದು ಇಷ್ಟು ದಿನ ಆದ್ರೂ ಒಬ್ರು ಗ್ರಾಜುಯೇಟ್ ಆಗಿಲ್ಲ, ಜನಾಂಗದಲ್ಲಿ ಒಂದು ಸವಲತ್ತು ಕೂಡ ಸಿಕ್ಕಿಲ್ಲ, ಗುಡಿಸಲಲ್ಲಿ ವಾಸ ಮಾಡ್ತಾರೆ ಅಲೆಮಾರಿಗಳು. ಅಂತ ಜನರದ್ದು ಒಂದು ಗುಂಪು ಮಾಡಿದ್ರು ಅವರು. ಆ ಗುಂಪಿನ ತೆಗೆದಾಕಿ ಬೇರೆ ಬೇರೆ ಗುಂಪಿಗೆ ಹಾಕಿದ್ದಾರೆ ಅಂತಕ್ಕಂಥ ವಿಷಯ ಗೊತ್ತಾಗಿದೆ. ಅದ್ರ ಬಗ್ಗೆ ನಾನು ನಾಳೆ ನೋಡ್ಬಿಟ್ಟು ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೀನಿ. ಒಟ್ಟಾರೆ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವರ ಸಚಿವ ಸಂಪುಟಕ್ಕೆ ಮಾದಿಗ ಸಮುದಾಯ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ, ಗೌರವವನ್ನ ಸಲ್ಲಿಸುತ್ತದೆ. ಜೊತೆಗೆ ಈ ಅಲೆಮಾರಿಗಳ ಹತ್ರ ಇತ್ತು ಪಾಪ ಅವ್ರು ಏನೋ ದಿಕ್ಕು ದಶೆ ಇದ್ದಿರ್ತಕ್ಕಂಥ ಸಮುದಾಯ, ಆ ಸಮುದಾಯನ ಹಾಗೆ ಉಳಿಸ್ಬೇಕಾಗಿತ್ತು. ನಾವೀಗ ನೋಡಿದ್ವಿ ಅಂದ್ರೆ ಅದರಲ್ಲಿ ಡಿಸ್ಟರ್ಬ್ ಆಗಿದೆ ಅಂತ ಹೇಳಿದರೆ ಪೂರ್ಣ ವಿವರ ನನಗೆ ಗೊತ್ತಿಲ್ಲ ಇನ್ನು. ಅದ್ರ ಬಗ್ಗೆ ನಾನೇನು ಮಾತಾಡಲಿ ಸದ್ಯ. ಹಂಗೇನಾದ್ರೂ ಆಗಿದ್ರೆ ಅಂದ್ರೆ ಮತ್ತೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡು, ನಮಗಿಂತಲೂ ಅತ್ಯಂತ ತೀವ್ರ ಕಡುಬಡವರು, ಅವಕಾಶ ವಂಚಿತರು, ಸ್ವತಂತ್ರ ಬಂದು ಇಷ್ಟು ದಿನ ಆದ್ರೂ ಒಬ್ರು ಗ್ರಾಜುಯೇಟ್ ಆಗಿಲ್ಲ, ಜನಾಂಗದಲ್ಲಿ ಒಂದು ಸವಲತ್ತು ಕೂಡ ಸಿಕ್ಕಿಲ್ಲ, ಗುಡಿಸಲಲ್ಲಿ ವಾಸ ಮಾಡ್ತಾರೆ ಅಲೆಮಾರಿಗಳು. ಅಂತ ಜನರದ್ದು ಒಂದು ಗುಂಪು ಮಾಡಿದ್ರು ಅವರು. ಆ ಗುಂಪಿನ ತೆಗೆದಾಕಿ ಬೇರೆ ಬೇರೆ ಗುಂಪಿಗೆ ಹಾಕಿದ್ದಾರೆ ಅಂತಕ್ಕಂಥ ವಿಷಯ ಗೊತ್ತಾಗಿದೆ. ಅದ್ರ ಬಗ್ಗೆ ನಾನು ನಾಳೆ ನೋಡ್ಬಿಟ್ಟು ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೀನಿ. ಒಟ್ಟಾರೆ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವರ ಸಚಿವ ಸಂಪುಟಕ್ಕೆ ಮಾದಿಗ ಸಮುದಾಯ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ, ಗೌರವವನ್ನ ಸಲ್ಲಿಸುತ್ತದೆ. ಜೊತೆಗೆ ಈ ಅಲೆಮಾರಿಗಳ ಹತ್ರ ಇತ್ತು ಪಾಪ ಅವ್ರು ಏನೋ ದಿಕ್ಕು ದಶೆ ಇದ್ದಿರ್ತಕ್ಕಂಥ ಸಮುದಾಯ, ಆ ಸಮುದಾಯನ ಹಾಗೆ ಉಳಿಸ್ಬೇಕಾಗಿತ್ತು. ನಾವೀಗ ನೋಡಿದ್ವಿ ಅಂದ್ರೆ ಅದರಲ್ಲಿ ಡಿಸ್ಟರ್ಬ್ ಆಗಿದೆ ಅಂತ ಹೇಳಿದರೆ ಪೂರ್ಣ ವಿವರ ನನಗೆ ಗೊತ್ತಿಲ್ಲ ಇನ್ನು. ಅದ್ರ ಬಗ್ಗೆ ನಾನೇನು ಮಾತಾಡಲಿ ಸದ್ಯ. ಹಂಗೇನಾದ್ರೂ ಆಗಿದ್ರೆ ಅಂದ್ರೆ ಮತ್ತೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡು, ನಮಗಿಂತಲೂ ಅತ್ಯಂತ ತೀವ್ರ ಕಡುಬಡವರು, ಅವಕಾಶ ವಂಚಿತರು, ಸ್ವತಂತ್ರ ಬಂದು ಇಷ್ಟು ದಿನ ಆದ್ರೂ ಒಬ್ರು ಗ್ರಾಜುಯೇಟ್ ಆಗಿಲ್ಲ, ಜನಾಂಗದಲ್ಲಿ ಒಂದು ಸವಲತ್ತು ಕೂಡ ಸಿಕ್ಕಿಲ್ಲ, ಗುಡಿಸಲಲ್ಲಿ ವಾಸ ಮಾಡ್ತಾರೆ ಅಲೆಮಾರಿಗಳು. ಅಂತ ಜನರದ್ದು ಒಂದು ಗುಂಪು ಮಾಡಿದ್ರು ಅವರು. ಆ ಗುಂಪಿನ ತೆಗೆದಾಕಿ ಬೇರೆ ಬೇರೆ ಗುಂಪಿಗೆ ಹಾಕಿದ್ದಾರೆ ಅಂತಕ್ಕಂಥ ವಿಷಯ ಗೊತ್ತಾಗಿದೆ. ಅದ್ರ ಬಗ್ಗೆ ನಾನು ನಾಳೆ ನೋಡ್ಬಿಟ್ಟು ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೀನಿ. ಒಟ್ಟಾರೆ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವರ ಸಚಿವ ಸಂಪುಟಕ್ಕೆ ಮಾದಿಗ ಸಮುದಾಯ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ, ಗೌರವವನ್ನ ಸಲ್ಲಿಸುತ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.